ಗುಜರಾತ್ನ ರನ್ ಆಫ್ ಕಚ್ ಪ್ರವಾಸದ ಅದ್ಭುತ ಅನುಭವವನ್ನ ನಿಮ್ಮದಾಗಿಸಲು ಈಗ ಸುವರ್ಣಾವಕಾಶ. ಅಡಿಗಾಸ್ ಯಾತ್ರದ ಸ್ಥಾಪಕರಾದ ನಾಗರಾಜ್ ಅಡಿಗ ಅವರೀಗ ರನ್ ಆಫ್ ಕಚ್ ಪ್ರವಾಸದಲ್ಲಿದ್ದು ಅಲ್ಲಿಂದಲೇ ಈ ಪ್ರವಾಸದ ವಿವರಗಳನ್ನು ನೀಡಿದ್ದಾರೆ. ರನ್ ಆಫ್ ಕಚ್ ಗುಜರಾತ್ ಪ್ರವಾಸ ಕಾರ್ಯಕ್ರಮವು ಫೆಬ್ರವರಿ ಕೊನೆಯ ತನಕ ಲಭ್ಯವಿರುತ್ತದೆ. ಬಳಿಕ ಮುಂದಿನ ವರ್ಷ ನವೆಂಬರ್ ತನಕ ಕಾಯಬೇಕಾಗುತ್ತೆ. ಆದ್ದರಿಂದ ತಕ್ಷಣ ಈ ಪ್ರವಾಸದ ಸೀಟ್ಗಳನ್ನ ಬುಕ್ ಮಾಡುವುದು ಒಳಿತು. ಈ ಪ್ರವಾಸದಲ್ಲಿ ಕೆವಾಡಿಯಾದಲ್ಲಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ವಿಶ್ವದ ಅತಿ ದೊಡ್ಡ ಏಕತಾ ಪ್ರತಿಮೆಯನ್ನ ವೀಕ್ಷಿಸಬಹುದು. ಭಾವನಗರದ ಬಳಿ ಇರುವ ನಿಷ್ಕಳಂಕ ಮಹಾದೇವ ದೇವಾಲಯವನ್ನ ಸಂದರ್ಶಿಸಬಹುದು. ಗೀರ್ನ ಅಭಯಾರಣ್ಯದಲ್ಲಿ ಸಿಂಹಗಳನ್ನ ವೀಕ್ಷಿಸಬಹುದು. ಸೋಮನಾಥ ಹಾಗೂ ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ನೋಡಬಹುದು. ಅದೇ ರೀತಿ ದ್ವಾರಕೆಯಲ್ಲಿ ರುಕ್ಮಿಣಿ ಮಂದಿರ, ದ್ವಾರಕಾಧೀಶ ಮಂದಿರ, ಬೇಟ್ ದ್ವಾರಕವನ್ನ ವೀಕ್ಷಿಸಬಹುದು. ಭುಜ್ ಮ್ಯೂಸಿಯಂ, ಮಾಂಡವಿ ಬೀಚ್, ನಾರಾಯಣ ಸರೋವರ, ಮಾತಾ ನಾಮದ್ ದೇವಸ್ಥಾನ ಮತ್ತು ಕೋಟೇಶ್ವರವನ್ನ ಸಂದರ್ಶಿಸಬಹುದು. ಎಲ್ಲೆಲ್ಲೂ ಬಿಳಿ ಉಪ್ಪಿನ ರಾಶಿ. ನಿಸರ್ಗದ ಈ ಚಮತ್ಕಾರವನ್ನ ರನ್ ಆಫ್ ಕಚ್ನಲ್ಲಿ ವೀಕ್ಷಿಸಬಹುದು. ಭಾರತದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಈ ಸಮುದ್ರ ಭಾಗವನ್ನ ಕರೆಯುತ್ತಾರೆ. ರೋಡ್ ಟು ಹೆವೆನ್ಸ್ ವಿಶೇಷ ಏನ್ ಗೊತ್ತಾ? ಪ್ರವಾಸಿಗರಿಗೆ ಗುಜರಾತಿನ ಕಸ್ಟಮೈಡ್ ಪ್ರವಾಸದ ವ್ಯವಸ್ಥೆಯನ್ನು ಅಡಿಗಾಸ್ ಯಾತ್ರದಲ್ಲಿ ಆಯೋಜಿಸಲಾಗಿದೆ. ಕಸ್ಟಮೈಡ್ ಟೂರ್ನಲ್ಲಿ ನಿಮಗಿಷ್ಟವಾದ ನಿರ್ದಿಷ್ಟ ಸ್ಥಳಗಳನ್ನ ನೀವು ಆಯ್ಕೆ ಮಾಡಬಹುದು. ಅದರಲ್ಲೂ ರನ್ ಆಫ್ ಕಚ್ನಲ್ಲಿರುವ ಪ್ರಾಚೀನ ಧೊಲೆವೀರ ಸ್ಥಳವನ್ನ ನೋಡಬಹುದು. ಇದು ಹರಪ್ಪ ಸಂಸ್ಕೃತಿಯ ತಾಣ. ಇಲ್ಲಿನ ಅತ್ಯಂತ ಸುಂದರವಾದ ರಸ್ತೆಯನ್ನ ರೋಡ್ ಟು ಹೆವೆನ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ 30 ಕಿಲೋಮೀಟರ್ ಉದ್ದದ ರಸ್ತೆಯ ಎರಡೂ ಬದಿಯಲ್ಲಿ ಸಮುದ್ರದ ನೀರಿನ ಅಲೆಗಳನ್ನ ಆಸ್ವಾದಿಸಬಹುದು. ಅಲ್ಲಿ ಹಾರಾಟ ನಡೆಸುತ್ತಿರುವ ಪಕ್ಷಿಗಳ ವೀಕ್ಷಣೆಯು ಮನಮೋಹಕವಾಗಿರುತ್ತದೆ. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿದ್ದು ಪ್ರವಾಸಿಗರಿಗೆ ಅದ್ಭುತ ಅವಿಸ್ಮರಣೀಯ ಛಾಯಾಗ್ರಹಣಕ್ಕೂ ಅವಕಾಶವಿದೆ. ಇದು ಅಂಟಾರ್ಟಿಕಾದ ಹಿಮದ ಸಾಗರದಂತೆ ಕಾಣುತ್ತದೆ, ಆದರೆ ಇದು ಹಿಮವಲ್ಲ, ಘನೀಕೃತ ಉಪ್ಪಿನ ಸಮುದ್ರ. ನೀವು ಈ ಅಪೂರ್ವ ಸ್ಥಳಗಳಿಗೆ ಭೇಟಿ ನೀಡಲು ಇಚ್ಛಿಸಿದ್ರೆ ದಯವಿಟ್ಟು ಸಂಪರ್ಕಿಸಿ 7022259008 ಅಥವಾ 9449478944 ಗೆ.